ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತಾಯಿ ಕೆಲಸ, ತಾಯಿ ನಾಡಿನ ಕೆಲಸ ಸ್ವರ್ಧ ಭಕ್ತಿಯಿಂದ ಮಾಡ್ರ. ನೀವು ಮಾಡಿರೋ ಪಾಪ ಕಳೀತದೆ. ಸರ್, ಇದು ನಮ್ಮ ಹಬ್ಬ, ಕನ್ನಡದ ಹಬ್ಬ. ಹೆಂಗ್ ಸಿಂಗಾರ ಮಾಡ್ತೀನಿ ನೋಡ್ತಾ ಇರಿ ಸರ್. ಗಡ್ಡು ಓ, ಇವತ್ತು ಕನ್ನಡ ರಾಜ್ಯೋತ್ಸವ. ಹಬ್ಬದ ಜೊತೆಗೆ ಹಬ್ಬದ ಊಟನೂ ಸಿಗುತ್ತೆ ನಮಗೆ. ಬರೀ ಊಟ ಅಲ್ಲ ಕಣೆ, ಒಳ್ಳೊಳ್ಳೆ ಕಾರ್ಯಕ್ರಮನೂ ಇದೆ. ಹೌದಾ? ಇವತ್ತು ಖುಷಿಯೋ ಖುಷಿ. ರುಕಮ್ಮ, ಬಿಸಿ ರುಕಮ್ಮ, ಬೇಡ. ಸ್ವಲ್ಪ ನೀನು ಫೋನ್ ಕೊಡು. ಅದೆಲ್ಲ ಆಗಲ್ಲ. ಮೊದಲೇ ನಿಂದು DC ಕೊಲೆ ಕೇಸು. ನಾನೇನಾದರೂ ಫೋನ್ ಕೊಟ್ಟು ನಿಂಗೆ ಸಹಾಯ ಮಾಡ್ತಾ ಇದ್ದೀನಿ ಅಂತ ಮೇಲಧಿಕಾರಿಗಳಿಗೆ ಗೊತ್ತಾದರೆ ನಿನ್ನ ಜೊತೆ ನನ್ನ ಒದ್ದು ಒಳಗಾಗ್ತಾರೆ. ಅಯ್ಯ ಹಾಗೆಲ್ಲ ಏನೂ ಆಗಲ್ಲ ರುಕಮ್ಮ. ನೋಡಿ ಸಿಂಗಮ್, ನೀನು ಯಾರು, ಏನು, ನಿನ್ನ ಅವ್ವ ಎಂಥದ್ದು ಅಂತ ಎಲ್ಲ ನನಗೆ ಗೊತ್ತು. ಆದರೆ ನೀನು ಯಾವಾಗ ಹಿಡಿದು ಬೋನೆಗೆ ಹಾಕಿದ್ರ ಆವಾಗ ನಿನ್ನ ಅವ್ವ ಎಲ್ಲ ಮುಗೀತು. ಕೋಪ ಮಾಡ್ಕೋಬೇಡ. ನಿನ್ನ ಅವ್ವ ಸೃಷ್ಟಿ ಆಗಬೇಕು ಅಂದರೆ ಬೇಕಾದ ವ್ಯವಸ್ಥೆನ ಹೊರಗಡೆಯಿಂದನೇ ನೀನು ಮಾಡಿಸ್ಕೋಬೇಕು. ದುಡ್ಡಿಲ್ಲದೆ ದುನಿಯಾ ಇಲ್ಲ ಅಂತ ನಿನಗೂ ಗೊತ್ತಲ್ವಾ? ಅದಕ್ಕೆ ನಾನು ಫೋನ್ ಕೊಡು ಅಂತ ಹೇಳ್ತಿರೋದು. ನನ್ನ ದುನಿಯಾ ಜೊತೆ ನಿನ್ನ ಜೀವನಾನು ವಿಚಾರಿಸ್ಕೊಳ್ತೀನಿ. ಫೋನ್ ಕೊಡು ರುಕ್ಕಮ್ಮ. ಇದೇ ಕೊನೆ ಸಲ, ಮತ್ತೆ ಮತ್ತೆ ಕೇಳಬೇಡ. ಆಯ್ತು, ಕೇಳಲ್ಲ, ಕೊಡಿ. ಯಾರಿಗೆ ಫೋನ್ ಮಾಡಲಿ? ಹಾಂ, ಇದಳಲ್ಲ ರಾಧಾ, ಕರೆಕ್ಟ್. ಅವಳಿಗೆ ಫೋನ್ ಮಾಡ್ತೀನಿ. ಸಿಂಗಮ್, ಯಾರನ್ನ ಬಂದ್ಬಿಡ್ತಾರೆ, ಫೋನ್ ಕೊಡು. ದುಡ್ಡು ಬೇಕೋ ಬೇಡವೋ ಸ್ವಲ್ಪ ತಡ್ಕೋ. ಹಲೋ, ನಾನು ರಾಧಾ, ಸಿಂಗಾರ. ಗೊತ್ತಾಯ್ತು, ಹೇಳಿ. ಅಲ್ಲ, ಜೈಲಿಂದ ಫೋನ್ ಮಾಡಿದ್ರಾ? ಜೈಲಿಂದಾನೇ ಮಾಡ್ತಿದ್ದೀನಿ. ಬೇಗ ವಿಷಯ ಹೇಳ್ತೀನಿ, ಕೇಳಿಸ್ಕೊ. ನೀವು ನನಗೆ ಯಾಕೆ ಫೋನ್ ಮಾಡಿದ್ರಿ? ಯಾರಿಗಾದ್ರೂ ಗೊತ್ತಾದ್ರೆ? ಅಯ್ಯ, ನಿನ್ಗೇನು ಆಗಲ್ಲ ರಾಧಾ. ನೋಡು, ನನಗೆ ನಿನ್ನಿಂದ ಸಹಾಯ ಆಗಬೇಕಾಗಿದೆ. ಏನು? ಅತ್ತೆನ ಮುಗಿಸ್ಬೇಕು, ಅದೇ ತಾನೇ? ಅದಿದೆ. ಆದರೆ ಅದಕ್ಕೂ ಮೊದಲು ನೀನು ನಂಗೊಂದಷ್ಟು ವಸ್ತುಗಳನ್ನ ತಂದುಕೊಡ್ಬೇಕು. ವಸ್ತುನ? ಹೌದು. ನಾನು ಕೇಳೋದನ್ನ ನನಗೋಸ್ಕರ ತಂದುಕೊಡು ರಾಧಾ. ಅಯ್ಯಯ್ಯೋ, ಇದನ್ನೆಲ್ಲ ಹೇಗೆ ತರಲಿ ನಾನು? ಅದು ಜೈಲಿಗೆ ಸಾಧ್ಯನೇ ಇಲ್ಲ. ನೋಡು ರಾಧಾ, ಇದೊಂದು ಸಲ ನೀನು ನಂಗೆ ಸಹಾಯ ಮಾಡಿಬಿಡು. ನೋಡು, ಮುಂದೆ ನಿಂಗೆ ಏನು ಬೇಕು ಅಂದರೂ ಅದೆಲ್ಲ ನಾನು ಮಾಡ್ತೀನಿ. ಇದೊಂದು ಸತಿ ಇಲ್ಲ ಅಂತ ಹೇಳ್ಬೇಡ ರಾಧಾ. ನೋಡಿ, ನಾನು ಯಾರನ್ನೂ ಬೇರೆಯವ್ರನ್ನೂ ನಂಬ್ಕೊಂಡಿಲ್ಲ. ಪ್ಲೀಸ್ ರಾಧಮ್ಮ, ನಂಗೆ ಹೆಲ್ಪ್ ಮಾಡು. ಅಷ್ಟೊಂದೆಲ್ಲ ಯೋಚನೆ ಮಾಡಬೇಡ ರಾಧಾ. ನಿನಗೆ ದುಡ್ಡು, ಅಧಿಕಾರ, ಅದೇನೇನು ಬೇಕು ಎಲ್ಲದಕ್ಕೂ ನಾನು ಸಹಾಯ ಮಾಡ್ತೀನಿ. ಹೇಗಿದ್ರೂ ಆ ಬಂಗಾರಿ ಸಾಯ್ತಾಳೆ ಅಂತ ನೀನೇ ಹೇಳಿದ್ಯಾ. ಅಂದಮೇಲೆ ಮುಂದೆ ಆ ಮನೆ ನೀನೇ ನಡೆಸೋ ಹಾಗೆ ನಾನು ನಿನಗೆ ಸಹಾಯ ಮಾಡ್ತೀನಿ. ನೋಡು, ಆಳುಗಳಿಂದ ಹಿಡಿದು ನೀನು ಎಲ್ಲ ಥರ ಕೆಲಸ ಮಾಡೋಕ್ಕೂ ನಾನು ಜನಗಳನ್ನ ಕಳಿಸ್ತೀನಿ. ಅಲ್ಲ, ಈ ಐಟಮ್ಸ್ ಎಲ್ಲ ತರೋದಕ್ಕೆ ಬೇರೆ ಯಾರೂ ಇಲ್ವಾ? ಎಲ್ಲರೂ ಅಕ್ಯೂಸ್ಡು ಪೊಲೀಸ್ ಹತ್ರ ನೋಟೆಡ್ ಹಾಕಿದ್ದಾರೆ. ಅದಕ್ಕೆ ನನಗೆ ಈ ಎಲ್ಲ ವಸ್ತುಗಳನ್ನ ತಂದುಕೊಡೋಕ್ಕೆ ಈಗ ನೀನೊಬ್ಬಳೇ ಇರೋದು ರಾಧಾ. ನಿಮ್ಗೊಂದು ವಿಷಯ ಗೊತ್ತಾ? ಬಂಗಾರತ್ತೆ ಸತ್ತಿಲ್ಲ. ಬದುಕಿದ್ದಾರೆ, ಹುಷಾರಾಗಿ ಮನೆಗೆ ಬಂದಿದ್ದಾರೆ.
ಏನು ಏನು ಹೇಳ್ತಿದ್ಯಾ? ಹೌದು. ಹಾಗಾದರೆ ಅವಳನ್ನ ಮುಗಿಸೋದು ನಿಂದೇ ಜವಾಬ್ದಾರಿ. ಆದರೆ ಅದಕ್ಕೂ ಮೊದಲು ನಂಗೆ ಇದೊಂದು ಸಹಾಯ ಮಾಡು ರಾಧಾ. ಆಗಲ್ಲ ಅನ್ಬೇಡ. ನೋಡು, ಪೊಲೀಸ್ ಬರ್ತಾ ಇದ್ದಾರೆ, ನಾನು ಫೋನ್ ಇಡಬೇಕು ಆಯಿತಾ? ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೇ? ಅಷ್ಟನ್ನು ಮರೀದೆ ತಗೊಂಡ. ಹಾಂ, ಮೊದಲು ಫೋನ್ ಕೊಡು. ತಗೊಳ್ಕು. ಥ್ಯಾಂಕ್ ಯು ರುಕ್ಕಮ್ಮ. ಆಚೆ ಹೋದ್ಮೇಲೆ ನಿನ್ನನ್ನು ಸರ್ಜಿಯಾಗಿ ವಿಚಾರಿಸ್ಕೊತೀನಿ. ಹಾಕೊಡ್ದೇ ಇದ್ರೆ ಸಾಕು. ಕದ್ದು ಮುಚ್ಚಿ ಯಾತ ಮಾತಾಡ್ತಾ ಇದ್ದಳು? ನೀನು ಕೆಲವೊಂದ್ಸಲ ಸ್ನೇಹಕ್ಕನ್ ಥರನೇ ಆಡ್ತೀಯ. ಅಲ್ಲ, ಈಗ ಆಟೋಲ್ ಬಂದಿದ್ರೆ ಏನಾಗೋಗಿರೋದು? ಅಲ್ಲಿ ದುಡ್ಡಂಡ ಅಲ್ವಾ ಸುಮಾ, ನಿಂಗೆ ನಡೆಯೋಕ್ಕೆ ಇಷ್ಟ ಆಗೋದಿಲ್ಲ? ಅಲ್ಲ ಅಕ್ಕ, ಕಾಲಿದೆ ಅಂತ ಸುಮ್ಮನೆ ನಡೀತಾನೆ ಇರೋದಾ? ಮನುಷ್ಯ ಗಾಡಿ ಮಾಡಿರೋದೆ ಅದನ್ನ ಯೂಸ್ ಮಾಡೋಕ್ಕೆ ಅಲ್ವಾ? ಅಕ್ಕ, ನೀನು ನಗ್ಬೇಡ. ಸ್ನೇಹಕ್ಕನು ಹೀಗೆ ಹೋಗ್ತಾ ಗಾಡೀಲಿ ಕರ್ಕೊಂಡು ಹೋಗೋಳು, ಬರ್ತಾ ಗಾಡಿನ ತಳ್ಳಿಸ್ಕೊಂಡು ಕರ್ಕೊಂಬರೋಳು. ಹೌದಾ? ಯಾಕೆ? ಪೆಟ್ರೋಲ್ ಉಳಿಲಿ ಅಂತ. ಅದಕ್ಕೆ ಪೂರ್ತಿ ನಡ್ಕೊಂಡೇ ಹೋಗ್ಬೋದಿತ್ತಲ್ವಾ? ಹೋಗ್ತಾ ಗಾಡೀಲಿ ಹೋದ್ರೆ ಸಮಯ ಉಳಿಯುತ್ತಲ್ಲ, ಅದು ಒಳ್ಳೆ ಲೆಕ್ಕಾಚಾರ. ಬಾಬಾ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.